ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜೆ.ಕೆ ಕ್ಲಾಸ್. ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು. ಅಂಕಗಣಿತದ ಮೂಲ ಪ್ರಮೇಯ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಎರಡನೇದೇನಪ್ಪ ಅಂದರೆ ಸಂಯುಕ್ತ ಸಂಖ್ಯೆ ಎರಡಕ್ಕಿಂತ ಹೆಚ್ಚು ವಿಭಾಜಕ ಹೊಂದಿರುವ ಸಹಜ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಎನ್ನುವರು. ವಿಭಾಜಕ ನೋಡ್ರಿ, ಎರಡಕ್ಕಿಂತ ಹೆಚ್ಚಿದ್ದು ಅಂತಂದರೆ ಎರಡಿದ್ದರದೇನಾಗಿರ್ತದೆ ನೋಡ್ರಿ, ಅವಿಭಾಜ್ಯ. ನೋಡ್ರಿ, ಅವಿಭಾಜ್ಯ ಇದು ಪ್ರತಿಯೊಂದು ಅಂಕಗಣಿತ ಮೂಲ ಪ್ರಮೇಯ ಹೇಳಬೇಕಾಯ್ತವಪ್ಪ ಅಂತಂದ್ರೆ ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕು ನೀವು. ಇದು ಅಂಕಗಣಿತ ಮೂಲ ಪ್ರಮೇಯ ಏನು ಹೇಳ್ತದೆ ಅಂತಕ್ಕಂಥದ್ದು, ಯಾವುದೇ ಒಂದು ಸಂಖ್ಯೆ ಇತ್ತು ಅಂದರೆ ಅದು ನಾವು ಏನು ಆಗಿ ಬರಿಬೋದು ಅಂದರೆ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಕ್ಕೆ ಬರ್ತದೆ ಅಂತ ಅಂಕಗಣಿತದ ಮೂಲ ಪ್ರಮೇಯ ಉದ್ದೇಶ ಇಷ್ಟ ಆಗಿರ್ತದೆ. ಹೌದಾ? ಎಷ್ಟು ನೆನಪಿಟ್ಕೋರಿ. ಸಂಯುಕ್ತ ಸಂಖ್ಯೆ ಅಂತಂದ್ರೆ ಏನಿಲ್ಲ, ಎರಡಕ್ಕಿಂತ ಹೆಚ್ಚು ವಿಭಾಜಕ ಸಂಖ್ಯೆಗಳಿದ್ರೆ ಆ ಸಂಖ್ಯೆಗೆ ನಾವು ಏನಂತ ಕರಿತೀವಿ ಅಂದರೆ ಒಂದು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಎರಡೇ ಇದ್ದು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಆಗಿರ್ತದೆ. ಹೌದಾ? ಎ ಮತ್ತು ಬಿ ಎರಡು ಧನಪೂರ್ಣಾಂಕಗಳ ಮಸ ಮತ್ತು ಲಸ ಆದಾಗ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್. ಇದೊಂದು ಫಾರ್ಮುಲಾ ನೆನಪಿಟ್ಕೋರಿ ನೀವು. ಇಲ್ಲೇನಪ್ಪ ಅಂದರೆ 1 ಮಾರ್ಕ್ಸಲ್ಲಿ ಅಬ್ಜೆಕ್ಟಿವ್ದಾಗ ಮತ್ತು 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು 16. ಇದಿಷ್ಟು ಮಾಡ್ಕೊಂಡು ಬಿಟ್ಟರೆ 16 ಮಾರ್ಕ್ಸ್ ಫಿಕ್ಸ್ ಇದರಾಗೆ ಬರ್ತಾವೆ. ಇದಕ್ಕೆ ಬಿಟ್ಟು ಬೇರೆದೇನು ಬರೋಂಗಿಲ್ಲ. ಹೌದಾ? ಎಷ್ಟು ಮಾಡಿ ನೀವು ಪರ್ಫೆಕ್ಟಾಗಿ ಮುಗಿದೋಯ್ತು. ಹೌದಾ? 14 ಅಧ್ಯಾಯಗಳು ಸಪ್ರೇಟಾಗಿ ಅದ್ರ ಫಾರ್ಮುಲಾ ಮತ್ತು ಏನಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಗಳೇನು, ಹೌದಾ, ಅದರ ಪರಿಕಲ್ಪನೆ ಏನು ಅಂತಕ್ಕಂಥ ಒಂದು ಅಧ್ಯಾಯ ನಮ್ಮಲ್ಲಿ ಕ್ಲಿಯರಾಗಿ ತಿಳ್ಕೊಬೇಕಾಯ್ತಂದ್ರೆ ನಮಗೇನು ಗೊತ್ತಿರಬೇಕಂತಕ್ಕಂಥದ್ದು ಮೂಲ ಬುನಾದಿನೇ ಇದಾಗಿರ್ತದೆ. ಹೌದಾ? ಅವೆಲ್ಲ ಅಧ್ಯಾಯಗಳ ಪ್ರಾಬ್ಲಮ್ ನಮ್ಗೆ ಸಾಲ್ವ್ ಮಾಡಬೇಕಾಯ್ತು ಅಂತಂದ್ರೆ ಫಸ್ಟ್ ನಮಗೆ ಇದು ಗೊತ್ತಿರಬೇಕು. ನಾವು ತಲೆಗೆ ನೆನ್ಪಿಟ್ಕೊಂಬೋದೆ ಮ್ಯಾಥಮೆಟಿಕ್ಸ್ ಏನು ಬ್ಯಾಟ್ ಮಾಡೋದು ಬೇಕಾಗಿಲ್ಲ. ನಮಗೇನು ಕಾನ್ಸೆಪ್ಟ್ ಗೊತ್ತಿರಬೇಕಂದ್ರೆ ಈಗ ಇವತ್ತೇನು ಹೇಳ್ತಿರ್ತೀವಲ್ಲ ಇದು ಮಾತ್ರ ನೀವು ಕಾನ್ಸೆಪ್ಟ್ ಇಟ್ಟು ನೆನ್ಪಿಟ್ಕೊಂಡು ಬಿಟ್ಟರೆ ಎಲ್ಲ ಪ್ರಾಬ್ಲಮ್ಗಳು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ವಾಸ್ತವ ಸಂಖ್ಯೆಗಳದಾಗ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಿದೆ, ಒಂದು ಫಾರ್ಮುಲಾ ಅದ, ಅದಕ್ಕೆ ಬಿಟ್ಟರೆ ಏನಿಲ್ಲ. ಇಲ್ಲಿ ಏನು ಗೊತ್ತಿರಬೇಕು, ಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅಪವರ್ತನೆಗಳಾಗಿ ವ್ಯಕ್ತಪಡಿಸಬೇಕು, ಯಾವ ರೀತಿಯಾಗಿ ನಾವು ವ್ಯಕ್ತಪಡಿಸ್ಬೇಕಂಬದು ಅಂತಕ್ಕಂಥದ್ದು ಗೊತ್ತಿರಬೇಕು. ನಿಮಗೆ ನೆನ್ಪಿಟ್ಟದು ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೋರಿ. ಹೌದಾ? ಅದಕ್ಕೆ ಬಿಟ್ಟರೆ ಯಾವುದು ಬರಲ್ಲ ಇದ್ರೊಳಗೆ. ಗೊತ್ತಾ? ಅದು ವಾಸ್ತವ ಸಂಖ್ಯೆಗಳು. ಅಧ್ಯಾಯ 2ರಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹುಪದೋಕ್ತಿಗಳು. ಪಿ ಆಫ್ ಎಕ್ಸ್ದಲ್ಲಿನ ಎಕ್ಸ್ದ ಗರಿಷ್ಠ ಘಾತ ಸೂಚಿಯನ್ನು ಪಿ ಆಫ್ ಎಕ್ಸ್ದ ಮಹತ್ತಮ ಘಾತ ಡಿಗ್ರಿ ಎನ್ನುತ್ತಾರೆ. ನೋಡ್ರಿ, ನಮ್ಮ ಮಹತ್ತಮ ಘಾತ ಬರೀರಿ, ಡಿಗ್ರಿ ಬರೀರಿ ಅಂತ ಕೇಳಿದ್ರೆ ಅಂತಂದ್ರೆ ಏನು ಎಕ್ಸ್ದ ಗರಿಷ್ಠ ಘಾತ ಸೂಚಿ ನೋಡ್ಕೋಬೇಕು, ಅದನ್ನೇ ಮಹತ್ತಮ ಘಾತ ಅಂತ ಕರೀತಾರೆ. 1 ಮಾರ್ಕ್ಸಲ್ಲಿ ಫಿಕ್ಸ್ ಕ್ವಶನ್ ಕೇಳ್ತಾರೆ, ಘಾತ ಸೂಚಿ ಬರೆಯಿರಿ. ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ. ಆದರ್ಶ ರೂಪ ನೋಡ್ರಿ, ಆದರ್ಶ ರೂಪ ಅಂತಂದರೆ ಯಾವ ರೀತಿ, ಪಿ ಆಫ್ ಎಕ್ಸ್ ಇಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಇದು ಮಹತ್ತಮ ಘಾತ ಎಷ್ಟು ಅಂತಂದರೆ 1 ಆಗಿರ್ತದೆ. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ತಲೆಗಿರಲಿ. ವರ್ಗ ಬಹುಪದೋಕ್ತಿ, ವರ್ಗ ಅಂತಂದರೆ ಅಲ್ಲಿ ಪವರ್ 2 ಇರಬೇಕು. ಪಿ ಆಫ್ ಎಕ್ಸ್ ಇಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಮಹತ್ತಮ ಘಾತ 2. ಘನ ಬಹುಪದೋಕ್ತಿ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎ ಎಕ್ಸ್ ಪವರ್ 3 ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ, ಮಹತ್ತಮ ಘಾತ ಎಷ್ಟಪ್ಪ ಅಂತಂದರೆ 3 ಆಗಿರ್ತದೆ. ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಇದಿಷ್ಟು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ, ಅಲ್ಫಾ ಪ್ಲಸ್ ಬೀಟಾ ಇದು ಮೊತ್ತ, ಗುಣಲಬ್ಧ ಅಂತಂದರೆ ಅಲ್ಫಾ ಇಂಟು ಬೀಟಾ ಮೈನಸ್ ಇದು ಅಲ್ಫಾ ಮೊತ್ತ ಅಂತ ಕೇಳಿದ್ರೆ ಮೈನಸ್ ಬಿ ಬೈ ಎ, ಗುಣಲಬ್ಧ ಕೇಳಿದ್ರೆ ಸಿ ಬೈ ಎ. ಇಷ್ಟು ಭಾಳ ಇಂಪಾರ್ಟೆಂಟ್ ನೋಡ್ರಿ ಈ ಚಾಪ್ಟ್ರಲ್ಲಿ ಕೇಳ್ತಕ್ಕಂಥದ್ದು ಭಾಳ. ಇದು ಇಲ್ಲಿ ಘಾತ, ಇದು ಫಾರ್ಮುಲಾ, ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ. ಎ ಎಕ್ಸ್ ಕ್ಯೂಬ್, ಇಲ್ಲಿ ನೋಡ್ರಿ, ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಘನ ಬಹುಪದೋಕ್ತಿ. ಇದು ಘನ. ಹೌದಾ? ಆದಾಗ ಈ ಥರ ಕೇಳಿದಾಗ ನಾವು ಮೈನಸ್ ಬಿ ಬೈ ಎ ಬರಿಬೇಕಾಯ್ತು. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಮೈನಸ್ ಬಿ ಬೈ ಎ ಆಗಿರ್ತದೆ ಫಾರ್ಮುಲಾ ತಲೆಗಿರಲಿ. ಅಲ್ಫಾ ಬೀಟಾ, ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಈಕ್ವಲ್ ಟು ಸಿ ಬೈ ಎ. ಅಲ್ಫಾ ಬೀಟಾ ಗಾಮಾ ಈಕ್ವಲ್ ಟು ಮೈನಸ್ ಡಿ ಬೈ ಎ ಆಗಿರ್ತದೆ. ಹೌದಾ? ಇದು ಯಾಕಪ್ಪ ಅಂತಂದರೆ ಇದು ಎಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಅಂದರೆ 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಇರ್ತದೆ. ಫಾರ್ಮುಲಾ ನೆನಪಿರಲಿ. ವರ್ಗ ಬಹುಪದೋಕ್ತಿ ರಚಿಸುವ ಸಾಮಾನ್ಯ ರೂಪ ನೆನಪಿರಲಿ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದೇ ಮೇನ್ ಇವು 3 ನೋಡ್ರಿ. ಘಾತ, ಶೂನ್ಯತೆಗಳ ಮೊತ್ತ, ಗುಣಲಬ್ಧ,
ಇದು ಘನ ಬೋಧೋಕ್ತಿ, ಇದು ವರ್ಗ ಆಯಿತು, ಇದು ಘನದಲ್ಲಿದ್ದಾಗ ಅದು ಫಾರ್ಮುಲಾ. ಈಗ ನಾವು ಸಾಮಾನ್ಯ ರೂಪ ಎದ್ರದಪ್ಪ ಅಂದರೆ ವರ್ಗ ಬಹುಪದೋಕ್ತಿ ರಚಿಸ್ತಕ್ಕಂಥದ್ದು ಸಾಮಾನ್ಯ ರೂಪ. ನಾವು ಯಾವುದೇ ಒಂದು ಕೊಟ್ಟರಪ್ಪ ಅಂತಂದ್ರೆ ನಮ್ಗೆ ವರ್ಗ ಬಹುಪದೋಕ್ತಿ ಬರಿಬೇಕಾಯ್ತು ಅಂತಂದ್ರೆ x² ಮೈನಸ್ ಶೂನ್ಯತೆಗಳ ಮೊತ್ತ ಬರಿಬೇಕು. ಇಲ್ಲಿ ಎಕ್ಸ್ ಹಚ್ಕೋಬೇಕು, ಪ್ಲಸ್ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಎರಡು ಬರೆದು ಬಿಟ್ಟರೆ ಅದೇನಪ್ಪ ಅಂತಂದ್ರೆ ನಾವು ಸಾಮಾನ್ಯ ರೂಪ. ಯಾವುದೇ ಒಂದು ಕೊಟ್ಟರಪ್ಪ ಅಂದ್ರೆ ನಾವು ವರ್ಗ ಬಹುಪದೋಕ್ತಿ ನಾವು ರಚನೆ ಮಾಡಿ ಬರಿಬಹುದು. ಇದು ಒಂದು ಫಾರ್ಮುಲಾ, ಭಾಳ ಇಂಪಾರ್ಟೆಂಟ ಬಹುಪದೋಕ್ತಿಯಲ್ಲಿ ನೆನಪಿಡ್ತಕ್ಕಂಥದ್ದು. ಇದೆಷ್ಟು ಗೊತ್ತಿದ್ದರೆ ನಮಗೆ 100% ಮ್ಯಾಥ್ಸ್ ಈಸಿಯಾಗಿರ್ತದೆ. ಹೌದಾ? ಯಾವುದೂ ಹಾರ್ಡ್ ಅಂತಕ್ಕಂಥದ್ದು ಇಲ್ಲ. ಹೌದಾ? ಪ್ರತಿಯೊಂದು ಈಸಿನೇ ಆಗಿರ್ತದೆ. ಯಾವಾಗ ಗೊತ್ತಿರಲ್ಲ ಅವಾಗ ಹಾರ್ಡ್ ಆಗಿರ್ತದೆ, ಯಾವಾಗ ತಿಳ್ಕೊಂಬಲ್ಲ ಅವಾಗ ಅಷ್ಟೇ ಹಾರ್ಡ್ ಆಗಿರ್ತದೆ. ಅದಕ್ಕಾಗೋಸ್ಕರ ಏನಪ್ಪ ಅಂದರೆ ಡೈಲಿ ಅದರ ಅರ್ಥ ಮಾಡ್ಕೊರಿ. ಫಾರ್ಮುಲಾ 1 ಟೈಮ್ 2 ಟೈಮ್ ಬರ್ಕೋತವ್ರಿ, ಈಸಿ ಆಗಿಬಿಡ್ತದೆ. ನೆಕ್ಸ್ಟ್ ಅಧ್ಯಾಯ ಯಾವುದಪ್ಪ ಅಂತಂದರೆ ಅಧ್ಯಾಯ 3. ಈ ಅಧ್ಯಾಯ 3ರಲ್ಲಿ ಕೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಯಾವಪ್ಪ ಅಂತಂದರೆ ಇಲ್ಲಿ ನೋಡ್ರಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಕೊಟ್ಟಿರ್ತಾರೆ. ಇಲ್ಲಿ 2 ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣ x + by + c = 0. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಪರಿವರ್ತನೆ ಮತ್ತು ಪರಿಹಾರ. ಏನಿಲ್ಲ, a1x + b1y + c1 = 0, a2x + b2y + c2 = 0. ಇದು ಹೋಲಿಕೆ ಮಾಡ್ತಕ್ಕಂಥದ್ದು ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಹೌದಾ? ಇದು ನೆನಪಿಟ್ಕೊಂಡ್ರೆ ಮುಗಿದೋಯ್ತು ನಿಮಗೆ. ಹೌದಾ? ಆರಾಮಾಗಿ ಚಾಪ್ಟರ್ 4 ಕವರ್ ಆದಂಗೆ ನಿಮಗೆ. a1/a2 ≠ b1/b2 ಇತ್ತಂದರೆ ನಕ್ಷೆಯ ಸ್ವರೂಪ ಯಾವ ರೀತಿಯಾಗಿರ್ತದೆ? ಪರಸ್ಪರ ಏನಾಗ್ತಾವ, ಒಂದಕ್ಕೊಂದು ಛೇದಿಸ್ತಾವ. ನಕ್ಷೆಯ ಚಿತ್ರ ಈ ಟೈಪ್ ಬರ್ತದೆ. ಸ್ವರೂಪ ಛೇದಿಸು, ಒಂದು ಏನಪ್ಪ ಅಂದರೆ ಛೇದಿಸ್ತಾವ ಫಸ್ಟಿಗೆ. ಈ ಥರ ಇದ್ದರೆ ಪರಿಹಾರಗಳು ಎಷ್ಟು ಅಂತಂದ್ರೆ 1 ಅನನ್ಯ ಪರಿಹಾರ ಆಗಿರ್ತಾವೆ. 1 ಅಥವಾ ಅನನ್ಯ ಪರಿಹಾರ. ಎಷ್ಟು ಪರಿಹಾರ ಆಗಿರ್ತಾವ ಅಂತಕ್ಕಂಥದ್ದನ್ನು ಕೇಳ್ತಾರೆ, ಇದು ತಲೆಗಿರಲಿ. ಸಮೀಕರಣಗಳ ವಿಧ ಯಾವುದು ಅಂತ ಕೇಳಿದ್ರೆ ಸ್ಥಿರ ಜೋಡಿ ಆಗಿರ್ತಾವ. ಸಮೀಕರಣ ವಿಧ ಯಾವುದಪ್ಪ ಅಂದರೆ ಸ್ಥಿರ ಆಗಿರ್ತಾವೆ. ಈ ಥರ ಇತ್ತಂದರೆ a1/a2 = b1/b2 = c1/c2 ಇದು ಇದ್ದರೆ ನಕ್ಷೆಯ ಸ್ವರೂಪ ಹೆಂಗಿರ್ತದೆ ಅಂತಂದರೆ ಪರಸ್ಪರ ಐಕ್ಯವಾಗ್ತಾವೆ. ಅಂದ್ರ ಮ್ಯಾಗ ಒಂದು ಓವರ್ಲ್ಯಾಪ್ ಆಗ್ತಾವೆ. ಇದಕ್ಕೆ ಐಕ್ಯ ಆಗು ಅಂತ ಕರೀತಾರೆ. ನಕ್ಷೆಯ ಚಿತ್ರ ಈ ಥರ ಬರ್ತದೆ ಗ್ರಾಫ್ ಹಾಕಿದಾಗ. ಇದ್ರ ಪರಿಹಾರ ಎಷ್ಟಪ್ಪ ಅಂತಂದರೆ ಅಪರಿಮಿತ ಪರಿಹಾರ ಆಗಿರ್ತದೆ. ಇದು ಸಮೀಕರಣಗಳು ಇದಂದ್ರೆ ಅವಲಂಬಿತ ಸ್ಥಿರ ಜೋಡಿ ಆಗಿರ್ತದೆ. ಅವಲಂಬಿತ ಇದು ಸ್ಥಿರ ಇದ್ದರೆ ಇದು ಅವಲಂಬಿತ ಸ್ಥಿರ ಜೋಡಿ. ಎಲ್ಲ ಈಕ್ವಲ್ ಇದ್ದರೆ ಅವಲಂಬಿತ ನೆನಪಿರಲಿ. a1/a2 = b1/b2 ≠ c1/c2 ಇದ್ರೆ ಪರಸ್ಪರ ಸಮಾಂತರವಾಗಿರ್ತಾವೆ. ರೇಖೆಗಳು ಹೆಂಗಿರ್ತಾವೆ? ನಕ್ಷೆಯ ಸ್ವರೂಪ ಯಾವಿರ್ತದೆ ನೋಡ್ರಿ. ನಕ್ಷೆಯ ಚಿತ್ರ ಹಿಂಗೆ ಬರ್ತದೆ. ಸ್ವರೂಪ ಕೇಳಿದ್ರೆ ಇರ್ತದೆ. ಪರಸ್ಪರ ಸಮಾಂತರವಾಗಿರ್ತಾವ. ಇದು ಸಮಾಂತರವಾಗಿರ್ತಾವ, ಐಕ್ಯ ಆಗ್ತಾವೆ. ಎಲ್ಲ ಈಕ್ವಲ್ ಇದ್ದರೆ ಫಸ್ಟಿಗೆ ≠ ಇತ್ತು ಅಂದ್ರೆ ಅದು ಛೇದಿಸ್ತಾವ. ಇಷ್ಟು ನೆನಪಿರಬೇಕು. ನಕ್ಷೆಯ ಚಿತ್ರ ಈ ಥರ ಬರ್ತದೆ. ಯಾವುದೇ ಪರಿಹಾರ ಇಲ್ಲಿ ಸಿಗಂಗಿಲ್ಲ ನಿಮಗೆ. ಪರಿಹಾರಗಳ ಸಂಖ್ಯೆ ಕೇಳಿದ್ರಂದ್ರೆ ಅಲ್ಲಿ ಸಮಾಂತರ ರೇಖೆಯೊಳಗೆ ನಮ್ಗೆ ಪರಿಹಾರಗಳು ಸಿಗಲ್ಲ. ಯಾಕಂದ್ರೆ ರೇಖೆಗಳು ಸಮಾನಾಂತರವಾಗಿ ಹೋಗ್ತಿರ್ತಾವೆ, ಎಲ್ಲಿ ನಮಗೆ ಪರಿಹಾರಗಳು ಸಿಗಲ್ಲ. ಅದಕ್ಕೆ ಇವು ಅಸ್ಥಿರ ಜೋಡಿಯಾಗಿರ್ತಾವೆ. ನೋಡ್ರಿ, ಇವು ಅಸ್ಥಿರ ಜೋಡಿ. ಯಾವುದೇ ಪರಿಹಾರ ಇಲ್ಲ ಅಂದ್ರೆ ಅಸ್ಥಿರ. ಅವು ಪರಿಹಾರ ಸಿಗ್ತಾವ ಅಂತಕ್ಕಂಥದ್ದು ಅದು ಸ್ಥಿರ ಜೋಡಿ ಅಂತ ಕರಿತೀವಿ. ಇದು ಅಧ್ಯಾಯ 3ರ ಒಂದು ಕಾನ್ಸೆಪ್ಟ್ ಜೊತೆಗೆ ಫಾರ್ಮುಲಾ. ಇಷ್ಟು ನೆನ್ಪಿಟ್ಕೊಂಡ್ರೆ ನಮಗೆ ಅಧ್ಯಾಯ ಫುಲ್ ಬಂದಂಗೆ. ಇದ್ರಾಗ ಏನು ಉಳಿದಿಲ್ಲ ರೀ. ಕಾನ್ಸೆಪ್ಟ ವಿತ್ ಫಾರ್ಮುಲಾ ನಮಗೆ ಇಷ್ಟೇ ನೆನ್ಪಿಡೋದು ಬೇಕಾಗ್ಯದ. ಹೌದಾ? ಇಷ್ಟು ಗೊತ್ತಿದ್ರೆ ನಮಗೆ ಆರಾಮಾಗಿ ಸೊಲ್ಯೂಷನ್ ಮಾಡೋಕ್ಕೆ ಬರ್ತದೆ. ನಮ್ಗೆ ಗೊತ್ತಿರಬೇಕಾಗಿದೆ ಮೊದಲ ಒಂದು ಅಧ್ಯಾಯ ಒಳಗೆ ನಮ್ಗೆ ಏನು ಗೊತ್ತಿರಬೇಕು ಕಾನ್ಸೆಪ್ಟ ಪ್ಲಸ್ ಫಾರ್ಮುಲಾ. ಇಷ್ಟು ಗೊತ್ತಿದ್ದರೆ ಈಸಿಯಾಗಿ ಮಾಡ್ಬೋದು. ಓಕೆನಾ? ಈಗ ಲಾಸ್ಟ್ ಅಧ್ಯಾಯ 4 ಒಂದು ನೋಡಿಬಿಡ್ರಿ, ಕಂಪ್ಲೀಟ್ ಆಗಿಬಿಡ್ತದೆ. ಹೌದಾ? ಡೈಲಿ ಅಪ್ಪ ಅಂದ್ರೆ ಒಂದು 4 ಮಾಡಿದೆವಪ್ಪ ಅಂದರೆ ಆರಾಮಾಗಿ ಈಸಿಯಾಗಿ ನಾವು ನೆನಪಿಟ್ಕೋಬೋದು. ಅಧ್ಯಾಯ 4 ನೋಡ್ರಿ, ವರ್ಗ ಸಮೀಕರಣಗಳಲ್ಲಿ. ವರ್ಗ ಸಮೀಕರಣದ ಆದರ್ಶ ರೂಪ ನೋಡ್ಕೊಳ್ರಿ. ax² ಆದರ್ಶ ರೂಪ ನೋಡ್ರಿ. ax² + bx + c = 0. ಇದೊಂದು ನೆನ್ಪಿಟ್ಕೊರಿ. ಇದ್ರೊಳಗೆ ವರ್ಗ ಸಮೀಕರಣ ಸೂತ್ರ ನೋಡ್ರಿ. x = -b + r - √b² - 4ac / 2a. ಇದೊಂದು ಗೊತ್ತಿರಬೇಕು. ಶೋಧಕ ಅಂತ ಕರಿತೀವಿ. ಇದಕ್ಕೆ ಡೆಲ್ಟಾ ಅಂತ ಓದ್ಬೋದು. ಹೌದಾ? ಶೋಧಕರೇ ಹೋದ ಅಥವಾ ಡೆಲ್ಟಾ ಅಂತ ತ್ರಿಭುಜ ಹಾಕ್ರಿ. b² - 4ac ಇಂಪಾರ್ಟೆಂಟ್ ಇರ್ತಕ್ಕಂಥ ಇದ್ರಾಗ 2 ಫಾರ್ಮುಲಾ. ಇದು ಆದರ್ಶ ರೂಪ.
ಹೌದಾ, 1 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್. ಶೋಧಕ ನೋಡ್ರಿ, ಇದು ಶೋಧಕ ಸ್ವಭಾವ ಕೇಳ್ತಾರೆ. ಹೌದಾ, 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಸ್ವಭಾವಕ್ಕೆ 100% ಇರ್ತದೆ. ಅದಕ್ಕೆ ಡೆಲ್ಟಾ ಈಕ್ವಲ್ ಟು 0 ಆನ್ಸರ್ ನೋಡ್ರಿ. ಈ ಥರ ಇದ್ದರೆ ಏನು ಬರೀಬೇಕು, ವಾಸ್ತವ ಮತ್ತು ಸಮ ಅಂತ ಬರೀರಿ. ಡೆಲ್ಟಾ ಗ್ರೇಟರ್ ದೆನ್ 0 ಇದ್ದರೆ ವಾಸ್ತವ ಮತ್ತು ಭಿನ್ನ ಆಗಿರ್ತಾವ. ಹೌದಾ, ಡೆಲ್ಟಾ ಲೆಸ್ ದೆನ್ 0 ಇದ್ದರೆ ಮೂಲಗಳನ್ನು ಹೊಂದಿಲ್ಲ ಅಥವಾ ಸಮ್ಮಿಶ್ರ ಅಂತ ಊಹಾ ಅಂತ ಬರೀಬೇಕು. ಅಂದರೆ ಇದು ನೆಗೆಟಿವ್ ಬಂತಂದ್ರೆ ಆನ್ಸರ್ ನೆಗೆಟಿವ್ದಾಗ ಇದ್ದಾಗ ಇದು ಬರೀರಿ, ಪಾಸಿಟಿವ್ದಾಗ ಇದ್ದಾಗ ಇದು ಬರೀರಿ. 0 ಬಂದರೆ ವಾಸ್ತವ ಮತ್ತು ಸಮ ಅಂತ ಬರೀಬೇಕು. ಇವಕ್ಕೆ ಮೂಲಗಳ ಸ್ವಭಾವ ಅಂತ ಕೇಳ್ತಾರೆ. ಇವಕ್ಕೆ ಮೂಲಗಳ ಸ್ವಭಾವ ಅಂತ ಏನಿಲ್ಲ, 3 ಕಂಡೀಷನ್ ನೆನ್ಪಿಟ್ಕೋಬೇಕು. ಇದೊಂದು ಶೋಧಕ ನೆನ್ಪಿಡ್ರಿ. ಇದೊಂದು ವರ್ಗ ಸಮೀಕರಣ ಸೂತ್ರ ಸಹಾಯದಿಂದ ಬಿಡಿಸ್ರಿ ಅಂತಂದ್ರೆ ಇದು ಬಿಡಿಸ್ರಿ. ಹೌದಾ, ಈಗ ಅಪವರ್ತನ ವಿಧಾನದಿಂದ ಮಾಡಿದೆವು ಅಂತಂದರೆ ಬರಲಿಲ್ಲ ಅಂತಂದರೆ ಲಾಸ್ಟಿಗೆ ಇದು ಫಾರ್ಮುಲಾ ಇದ್ದೇ ಇರ್ತದೆ, ಇದು ಹಚ್ಚಿ ಮಾಡಬಹುದು. ಹೌದಾ, ಇಷ್ಟು ನೆನ್ಪಿಟ್ಕೊಂಡ್ರೆ ವರ್ಗ ಸಮೀಕರಣ ಕಂಪ್ಲೀಟ್. ಇಲ್ಲಿ ತನಕ ಏನಪ್ಪ ಅಂತಂದರೆ 4 ಅಧ್ಯಾಯಗಳ ಒಂದು ಫಾರ್ಮುಲಾ ವಿತ್ ಕಾನ್ಸೆಪ್ಟ್ ಎಲ್ಲನೂ ತಿಳ್ಕೊಂಡಿದ್ದೀವಿ. ಉಳಿದ ಅಧ್ಯಾಯಗಳೇನಪ್ಪ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.